IPC ಇಂಡಿಯನ್ ಪೀನಲ್ ಕೋಡ್. ಇಂಡಿಯನ್ ಪೀನಲ್ ಕೋಡ್ ಅಂದರೆ ಇದು ಕ್ರಿಮಿನಲ್ ಲಾ ಬಗ್ಗೆ ಹೇಳುತ್ತೆ. ಅಂದರೆ ಭಾರತದಲ್ಲಿ ನಡೀತಕ್ಕಂಥ ಅಪರಾಧಗಳು, ಸೊ ಅದಕ್ಕೆ ಸಂಬಂಧಪಟ್ಟಂಥ ಶಿಕ್ಷೆಗಳು, ಸೊ ಇದ್ರ ಬಗ್ಗೆ ವಿವರವಾಗಿ ಇದು ಹೇಳುತ್ತೆ. ಸೊ ಈ ಇಂಡಿಯನ್ ಪೀನಲ್ ಕೋಡನ್ನು 1834ರಲ್ಲಿ TB ಮೆಕಾಲೆ ಅಂದರೆ ಥಾಮಸ್ ಬ್ಯಾಬಿಂಗ್ಟನ್ ಮೆಕಾಲೆ ಅವರು ಪ್ರಿಪೇರ್ ಮಾಡಿಬಿಟ್ಟು ಬ್ರಿಟಿಷರಿಗೆ ಸಬ್ಮಿಟ್ ಮಾಡ್ತಾರೆ. ಸಾಧಾರಣತಃ ಬ್ರಿಟಿಷರು ಇದನ್ನು ರಿವ್ಯೂ ಮಾಡಿ 1860ರಲ್ಲಿ ಎನಾಕ್ಟ್ ಮಾಡ್ಕೊಳ್ತಾರೆ. ಅದಾದ ನಂತರ 2 ವರ್ಷಗಳ ನಂತರ ಬ್ರಿಟಿಷರು ಇದನ್ನು 1862ರಲ್ಲಿ ಭಾರತದಲ್ಲಿ ಜಾರಿಗೆ ತೊಗೊಂಬರ್ತಾರೆ. ಸೊ ಇದನ್ನು ಇಂಡಿಯನ್ ಪೀನಲ್ ಕೋಡನ್ನು 2024ರಲ್ಲಿ ಭಾರತ ಸರ್ಕಾರ ಭಾರತೀಯ ನ್ಯಾಯ ಸಂಹಿತ ಅಂತ ಹೇಳ್ಬಿಟ್ಟು ಇದರ ಹೆಸರನ್ನು ಅಂದರೆ ಟೈಟಲನ್ನು ಚೇಂಜ್ ಮಾಡುತ್ತೆ. ಸೊ ಇದಕ್ಕೂ ಮೊದಲು 2013ರಲ್ಲಿ ಒಂದು ಅಮೆಂಡ್ಮೆಂಟ್ ಬಿಲ್ಲನ್ನು ಪಾರ್ಲಿಮೆಂಟಲ್ಲಿ ಪಾಸ್ ಮಾಡ್ತಾರೆ. ಏನೋ ಇಂಡಿಯನ್ ಪೀನಲ್ ಕೋಡ್ ಅನ್ನೋ ಹೆಸರನ್ನು ಭಾರತೀಯ ನ್ಯಾಯ ಸಂಹಿತೆಗೆ ಚೇಂಜ್ ಮಾಡಲಿಕ್ಕೆ. ಸೊ ಜುಲೈ 1, 2024ರಿಂದ ಇದನ್ನು ಭಾರತೀಯ ನ್ಯಾಯ ಸಂಹಿತ ಅಂತ ಕರೀತಾರೆ. ಸೊ ಇದು ಪ್ರಸ್ತುತ ಭಾರತದಲ್ಲಿ ಜಾರಿಯಲ್ಲಿದೆ. ಈ ಒಂದು ಇಂಡಿಯನ್ ಪೀನಲ್ ಕೋಡ್ ಅಥವಾ ಭಾರತೀಯ ನ್ಯಾಯ ಸಂಹಿತದಲ್ಲಿ 23 ಚಾಪ್ಟರ್ಸ್ ಇವೆ. ಸೊ 23 ಚಾಪ್ಟರ್ಸಲ್ಲಿ 511 ಸೆಕ್ಷನ್ಸ್ಗಳಿವೆ. ಏನಿವೆ ಸೆಕ್ಷನ್ಸ್ ಅಂತಂದರೆ ನೀವು ಸಾಮಾನ್ಯವಾಗಿ ಕೇಳಿರ್ಬೋದು 420 ಅಂತ ಹೇಳ್ಬಿಟ್ಟು. 420 ಅಂತಂದರೆ ಇದು ಚೀಟಿಂಗ್ ಸಂಬಂಧಪಟ್ಟದ್ದು. ಸೊ ಯಾರಾದರೂ ನನಗೆ ಮೋಸ ಮಾಡಿದರೆ ಅವ್ರನ್ನ 420 ಅಂತ ಬೈಕೊಂತೀವಿ. ಸೊ ಅದೇ ಥರ ಇನ್ನು ವಿವಿಧ ಅಪರಾಧಗಳ ಬಗ್ಗೆ ಈ 511 ಸೆಕ್ಷನ್ಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಅದರಲ್ಲಿ ಫಾರ್ ಎಕ್ಸಾಂಪಲ್ ಚಾಪ್ಟರ್ 1ನಲ್ಲಿ 1ರಿಂದ 5 ಸೆಕ್ಷನ್ಸ್ನ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಚಾಪ್ಟರ್ 2ಅಲ್ಲಿ 6ಇಂದ 52ವರೆಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಚಾಪ್ಟರ್ 3ಯಲ್ಲಿ 53 to 75ವರೆಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ದೆನ್ ಚಾಪ್ಟರ್ 4 76 to 106, ಚಾಪ್ಟರ್ 5 107 to 120. ಸೊ ಈ ರೀತಿಯಾಗಿ 23 ಚಾಪ್ಟರ್ಗಳಲ್ಲಿ 511 ಸೆಕ್ಷನ್ಗಳನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಚಾಪ್ಟರ್ 1ನಲ್ಲಿ ಬರ್ತಕ್ಕಂಥ ಸೆಕ್ಷನ್ 1 ಮತ್ತು 2 ಏನು ಹೇಳುತ್ತೆ ಅನ್ನೋದನ್ನು ನೋಡೋಣ. ಚಾಪ್ಟರ್ 1 ಸೆಕ್ಷನ್ 1 ಏನು ಹೇಳ್ತಂದರೆ ಟೈಟಲ್ ಮತ್ತು ಟೆರಿಟೋರಿಯಲ್ ಎಕ್ಸ್ಟೆಂಟ್, ಅಂದರೆ ಇಂಡಿಯನ್ ಪೀನಲ್ ಕೋಡ್ ಟೈಟಲ್ ಬಗ್ಗೆ ಮತ್ತು ಈ ಇಂಡಿಯನ್ ಪೀನಲ್ ಕೋಡ್ ಸೊ ಸಂಪೂರ್ಣವಾಗಿ ಭಾರತಕ್ಕೆ ಅಪ್ಲೈ ಆಗುತ್ತೋ ಇಲ್ವೋ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಅಂದರೆ ಇದು ಸಂಪೂರ್ಣ ಭಾರತಕ್ಕೆ ಅಪ್ಲೈ ಆಗುತ್ತೆ. 2019ವರೆಗೂ ಇದು ಜಮ್ಮು ಮತ್ತು ಕಾಶ್ಮೀರನ ಬಿಟ್ಟು ಉಳಿದೆಲ್ಲ ರಾಜ್ಯಗಳಿಗೆ ಅಪ್ಲೈ ಆಗ್ತಿತ್ತು. 2019 ನಂತರ ಜಮ್ಮು ಮತ್ತು ಕಾಶ್ಮೀರವನ್ನು ಸೇರಿ ಇದು ಈಗ ಎಲ್ಲ ರಾಜ್ಯಗಳಿಗೂ ಅಪ್ಲೈ ಆಗುತ್ತೆ. ಸೊ ಅದನ್ನು ಸೆಕ್ಷನ್ 1ರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇನ್ನು ಸೆಕ್ಷನ್ 2 ಬಂದುಬಿಟ್ಟು ಇಂಟ್ರಾ ಟೆರಿಟೋರಿಯಲ್ ಜ್ಯೂರಿಸ್ಡಿಕ್ಷನ್, ಅಂದರೆ ಭಾರತದ ಗಡಿ ಒಳಗಡೆ ನಡೀತಕ್ಕಂಥ ಅಪರಾಧಗಳು. ಸೊ ಅವ್ರು ಯಾರೇ ಇರ್ಬೋದು, ಭಾರತೀಯ ನಾಗರಿಕರು ಭಾರತದ ಗಡಿ ಒಳಗಡೆ ಮಾಡ್ತಕ್ಕಂಥ ಅಪರಾಧಗಳಿಗೆ ಶಿಕ್ಷೆಯನ್ನು ಕೊಡ್ತಕ್ಕಂಥದ್ದನ್ನು ಸೆಕ್ಷನ್ 2ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇನ್ನು ಸೆಕ್ಷನ್ 3, 4, 5 ಏನು ಹೇಳುತ್ತೆ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ.